ಆತ್ಮೀಯ ಧರ್ಮಬಂಧುಗಳೇ, ನಾವೆಲ್ಲರೂ ಸಹ ಭಾರತೀಯ ಸಂಸ್ಕೃತಿಗೆ ಸೇರಿದ್ದೇವೆ. ಭಾರತೀಯ ಸಂಸ್ಕೃತಿ ಎನ್ನುವುದು ಪುಣ್ಯಭೂಮಿಯಾದ ನಮ್ಮ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿಯಾಗಿದೆ. ಇಂತಹ ಭಾರತೀಯ ಸಂಸ್ಕೃತಿಯ ಸಾರ ತಿರುಳು ಏನು ಅಂತ ಕೇಳಿದರೆ, ಏಕಂ ಸದ್ ಜ್ಞಾನಿನಃ ಬಹುಧಾ ವದಂತಿ, ಸತ್ಯವೊಂದೇ ಮಾರ್ಗಗಳು ಅನೇಕ, ದೇವರೊಬ್ಬನೇ ನಾಮರೂಪಗಳು ಹಲವು. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಸಾರವಾಕ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ವಿಶೇಷತೆ ಏನಂತ ಕೇಳಿದರೆ, ಇದು ವೈವಿಧ್ಯವನ್ನು ಬಹುತ್ವವನ್ನು ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಈ ಜಗತ್ತಿನ ಏಕೈಕ ಸಂಸ್ಕೃತಿಯಾಗಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಎನ್ನುವುದು ಈ ಜಗತ್ತಿನ ಶಾಂತಿ, ಸಾಮರಸ್ಯ ಮತ್ತು ವಿಶ್ವ ಭ್ರಾತೃತ್ವಕ್ಕೆ ಮೂಲ ತಳಹದಿಯಾಗಿದೆ. ಆತ್ಮೀಯರೇ, ಇಂತಹ ಭಾರತೀಯ ಸಂಸ್ಕೃತಿಯ ಇತಿಹಾಸವನ್ನು ನಾವು ನೋಡಿದರೆ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಸ್ಪಷ್ಟವಾಗಿ ಹೇಳಿರುವಂತೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ ಈ 9 ದರ್ಶನಶಾಸ್ತ್ರಗಳು, ನವದರ್ಶನಶಾಸ್ತ್ರಗಳು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ದರ್ಶನಶಾಸ್ತ್ರಗಳು ಆಗಿವೆ. ಹಾಗೆಯೇ ಇವುಗಳನ್ನು ಅನುಸರಿಸುವ ಅನೇಕ ಶ್ರೇಷ್ಠ ಸಂಪ್ರದಾಯಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವೆ. ಉದಾಹರಣೆಗೆ ಹೇಳಬೇಕು ಅಂತಾದರೆ, ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಮುಂತಾದ ಶ್ರೇಷ್ಠ ಸಂಪ್ರದಾಯಗಳು ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಪ್ರದಾಯಗಳಾಗಿವೆ. ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳಿಗೆ, ಈ ನವದರ್ಶನ ಶಾಸ್ತ್ರಗಳಿಗೆ ಭಾರತೀಯ ಸಂಸ್ಕೃತಿ ಎನ್ನುವುದು ವಿಶೇಷವಾದ ತಾಯಿಬೇರಾಗಿದೆ, ಮಾತೃಸ್ಥಾನದಲ್ಲಿದೆ. ಆತ್ಮೀಯರೇ, ಇಂತಹ ಭಾರತೀಯ ಸಂಸ್ಕೃತಿಯನ್ನು ಮಾತೃಸ್ಥಾನದಲ್ಲಿ ಹೊಂದಿರತಕ್ಕಂತಹ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಒಂದು ಸತ್ಯವನ್ನು ಅತ್ಯಂತ ಸ್ಪಷ್ಟವಾಗಿ ಎತ್ತಿ ಹಿಡಿತಾ ಇದೆ. ಅದೇನಂತ ಕೇಳಿದರೆ, ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಕೂಡ ಓಂಕಾರಕ್ಕೆ ಪರಮ ಸತ್ಯದ ಸ್ಥಾನವನ್ನು ನೀಡಿದೆ. ಓಂಕಾರಕ್ಕೆ ವಿಶೇಷವಾಗಿ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಮಹತ್ವವನ್ನು ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ನೀಡಿವೆ. ಅದು ಹೇಗೆ ಅಂತ ನೋಡಿದರೆ, ಉದಾಹರಣೆಗೆ ಹೇಳಬೇಕು ಅಂತಾದರೆ, ವೈದಿಕ ಸಂಪ್ರದಾಯ, ವೈದಿಕ ಸಂಪ್ರದಾಯದ ಉಪನಿಷತ್ ಹೇಳ್ತಾ ಇದೆ. ಉದಾಹರಣೆಗೆ ತೈತ್ರೇಯ ಉಪನಿಷತ್ತು, ಮಾಂಡುಕ್ಯ ಉಪನಿಷತ್ತು ಇವೆಲ್ಲ ಹೇಳ್ತಾ ಇವೆ, ಓಮಿತಿ ಬ್ರಹ್ಮ, ಓಮಿತಿ ಇದಂ ಸರ್ವಂ, ಓಮಿತಿ ಇದಂ ಏತತ್ ಅಕ್ಷರಂ ಸರ್ವಂ. ಹೀಗೆ ಪ್ರತಿಯೊಂದು ಉಪನಿಷತ್ತುಗಳು ಕೂಡ ಓಂಕಾರವನ್ನು ಪರಬ್ರಹ್ಮನ ಸ್ಥಾನದಲ್ಲಿ ಹೇಳ್ತಾ ಇದೆ. ಓಂಕಾರವನ್ನು ಬ್ರಹ್ಮಾಂಡಕ್ಕೆ ಮೂಲವಾಗಿರ್ತಕ್ಕಂತಹ ಆ ಒಂದು ಮಹಾಚೈತನ್ಯ ಶಕ್ತಿ ಅಂತ ಹೇಳ್ತಾ ಇದೆ. ಅಕಾರ, ಉಕಾರ, ಮಕಾರಗಳ ಸಂಗಮ ಅಂತ ಹೇಳ್ತಾ ಇದೆ. ಹೀಗೆ ಇನ್ನೂ ಹೇಳಬೇಕು ಅಂತಾದರೆ, ಓಂಕಾರವನ್ನು ಬ್ರಹ್ಮಾಂಡದ ಮೂಲ ಪ್ರಕಂಪನ ಅಂತ ಹೇಳ್ತಾ ಇದೆ. ಒಟ್ಟಿನಲ್ಲಿ ವೈದಿಕ ಸಂಪ್ರದಾಯ ಓಂಕಾರಕ್ಕೆ ಪರಮೋಚ್ಚ ಸ್ಥಾನವನ್ನು, ಪರಬ್ರಹ್ಮ ಸ್ಥಾನವನ್ನು ನೀಡಿದೆ. ಇನ್ನು ಹೇಳಬೇಕು ಅಂತಾದರೆ ವೈಷ್ಣವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯದ ಪ್ರಧಾನ ಮಂತ್ರ ಓಂ ನಮೋ ನಾರಾಯಣಾಯ. ಇಲ್ಲಿ ಪರಬ್ರಹ್ಮನಾದ ನಾರಾಯಣನನ್ನು ಓಂಕಾರ ಸ್ವರೂಪನೆಂದು ವೈಷ್ಣವ ಸಂಪ್ರದಾಯ ಆರಾಧನೆ ಮಾಡ್ತಾ ಇದೆ. ಇನ್ನೂ ಹೇಳಬೇಕು ಅಂತಾದರೆ ಇದೇ ರೀತಿ ಶೈವ ಸಂಪ್ರದಾಯ, ಅದರ ಪ್ರಧಾನವಾಗಿರತಕ್ಕಂಥ ಮಂತ್ರ ಓಂ ನಮಃ ಶಿವಾಯ. ಅಂದರೆ ಪರಬ್ರಹ್ಮನಾಗಿರ್ತಕ್ಕಂಥ ಶಿವನನ್ನು ಓಂಕಾರ ಸ್ವರೂಪ ಅಂತ ನಮ್ಮ ಶೈವ ಸಂಪ್ರದಾಯ ಆರಾಧನೆ ಮಾಡ್ತಾ ಇದೆ. ಇನ್ನು ಇದನ್ನೇ ಜಗಜ್ಯೋತಿ ಬಸವಣ್ಣನವರು ಹೇಳ್ತಾ ಇದ್ದಾರೆ,
ಉದಯಾಸ್ತಮಾನಗಳಿಲ್ಲದ ಭಗವಂತನಿಗೆ ಓಂಕಾರವೇ ಮೊದಲಾದ ಪ್ರಣವ ಸ್ವರೂಪವು ನೀನಯ್ಯ. ಅಕಾರ ಉಕಾರ ಮಕಾರವೆಂಬ ಮೂರು ಮೂರ್ತಿಗಳು ನಿನ್ನಲ್ಲಿ ಅಡಗಿದವಯ್ಯ. ಕೂಡಲ ಸಂಗಮ ದೇವಾ. ಅಂದರೆ ಇಲ್ಲಿ ಜಗಜ್ಯೋತಿ ಬಸವಣ್ಣವರು ಹೇಳ್ತಾ ಇದ್ದಾರೆ, ಓ ಕೂಡಲ ಸಂಗಮ ದೇವ, ನೀನು ಓಂಕಾರ ಸ್ವರೂಪನಾಗಿದ್ದೀಯ, ಅಕಾರ ಉಕಾರ ಮಕಾರಗಳ ಸಂಗಮವಾಗಿದ್ದೀಯ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮವಾಗಿದ್ದೀಯ ಅಂತ ಜಗಜ್ಯೋತಿ ಬಸವಣ್ಣವರು ಈ ಒಂದು ಕೂಡಲ ಸಂಗಮ ದೇವನನ್ನು ಓಂಕಾರ ಸ್ವರೂಪದಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲೂ ಕೂಡ ಬಸವಣ್ಣವರು ಓಂಕಾರಕ್ಕೆ ಪರಬ್ರಹ್ಮನ ಸ್ಥಾನವನ್ನು ನೀಡಿದ್ದಾರೆ. ಇನ್ನು ಮುಂದಕ್ಕೆ ನೋಡಿದರೆ ಬೌದ್ಧ ಸಂಪ್ರದಾಯ ಹೇಳ್ತಾ ಇದೆ, ಓಂ ಮಣಿಪದ್ಮೆ ಹೋಂ. ಇದು ಬೌದ್ಧ ಧರ್ಮದ ಒಂದು ಪ್ರಧಾನವಾಗಿರ್ತಕ್ಕಂತಹ ಮಂತ್ರ ಆಗಿದೆ. ಬೋಧಿಸತ್ವನಿಗೆ ಸಮರ್ಪಿತವಾಗಿರತಕ್ಕಂತಹ ಮಂತ್ರವಾಗಿದೆ. ವಿಶೇಷವಾಗಿ ಮಹಾಯಾನ ಮತ್ತು ವಜ್ರಯಾನದವರು ನಿತ್ಯವೂ ಅನುಷ್ಠಾನ ಮಾಡ್ತಕ್ಕಂತಹ ಮಹಾಮಂತ್ರವಾಗಿದೆ. ಇಲ್ಲಿ ಬೌದ್ಧ ಧರ್ಮದಲ್ಲೂ ಕೂಡ ಆ ಓಂಕಾರವನ್ನು ಬ್ರಹ್ಮಾಂಡದ ಮೂಲ ಪ್ರಕಂಪನ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಮಂತ್ರದಲ್ಲಿ ಓಂಕಾರದ ಅರ್ಥವನ್ನು ನೋಡಿದಾಗ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಓಂಕಾರ ಎನ್ನುವುದು ಆ ಬುದ್ಧನ ನಿರ್ವಾಣ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ತಕ್ಕಂತಹ ದಿವ್ಯ ಶಕ್ತಿಯಾಗಿದೆ. ಒಬ್ಬ ಸಾಮಾನ್ಯ ಸಾಧಕ ತನ್ನ ಅಶುದ್ಧವಾಗಿರ್ತಕ್ಕಂತಹ ದೇಹ, ವಾಕ್ ಮತ್ತು ಮನಸ್ಸನ್ನು ಶುದ್ಧವಾದ ಸ್ಥಿತಿಗೆ, ಶುದ್ಧವಾದ ದೇಹ, ವಾಕ್ ಮತ್ತು ಆ ಮನಸ್ಸಿನ ಸ್ಥಿತಿಗೆ ಕೊಂಡೊಯ್ತಕ್ಕಂತಹ ದಿವ್ಯ ಶಕ್ತಿ ಓಂಕಾರ ಅಂತ ಬೌದ್ಧ ಆ ಸಂಪ್ರದಾಯ ಹೇಳ್ತಾ ಇದೆ. ಆದ್ದರಿಂದ ಬೌದ್ಧ ಸಂಪ್ರದಾಯದಲ್ಲೂ ಕೂಡ ಈ ಓಂಕಾರಕ್ಕೆ ಪರಮೋಚ್ಚ ಸ್ಥಾನವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೋಡಿದರೆ ಜೈನ ಸಂಪ್ರದಾಯ. ಈ ಜೈನ ಸಂಪ್ರದಾಯದಲ್ಲಿ ಪ್ರಧಾನವಾಗಿರತಕ್ಕಂಥ ಮಂತ್ರ ಓಂ ನಮಃ. ಇದು ಅತ್ಯುನ್ನತವಾದ ಮಂತ್ರ ಆಗಿದೆ. ಇಲ್ಲಿಯೂ ಕೂಡ ಓಂಕಾರವನ್ನು ಬ್ರಹ್ಮಾಂಡದ ಮೂಲ ಪ್ರಕಂಪನ ಅಂತ ಹೇಳ್ತಾ ಇದ್ದಾರೆ. ಈ ಓಂಕಾರವನ್ನು ಪಂಚ ಪರಮೇಷ್ಠಿಗಳ ಸಾಕಾರ ಸಂಕೇತ ಅಂತ ಹೇಳ್ತಾ ಇದ್ದಾರೆ. ಪಂಚ ಪರಮೇಷ್ಠಿ ಅಂತಂದರೆ ಯಾವುದು ಅಂತ ಕೇಳಿದರೆ ಅರಿಹಂತರು, ಆಚಾರ್ಯರು, ಸಿದ್ಧರು, ಉಪಾಧ್ಯಾಯರು ಮತ್ತು ಸಾಧು ಜನರು. ಈ ಪಂಚ ಪರಮೇಷ್ಠಿಗಳ ಆ ಸಾಕಾರ ಸ್ವರೂಪ, ಅದರ ಸಂಕೇತ ಓಂಕಾರ ಅಂತ ನಮ್ಮ ಜೈನ ಸಂಪ್ರದಾಯ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಓಂಕಾರ ಎನ್ನುವುದು ಆ ಒಂದು ಸಮವಸರಣದಲ್ಲಿ ಅಂದರೆ ದಿವ್ಯ ಸಭೆಯಲ್ಲಿ ಅರಿಹಂತರ ಮುಖವಾಣಿಯಾಗಿದೆ ಓಂಕಾರ. ಆ ಅರಿಹಂತರ ದಿವ್ಯವಾಣಿ, ಸಾರ್ವಕಾಲಿಕ ದಿವ್ಯವಾಣಿ ಈ ಒಂದು ಓಂಕಾರವಾಗಿದೆ ಎನ್ನುವುದನ್ನು ಸ್ಪಷ್ಟವಾಗಿ ನಮ್ಮ ಜೈನ ಸಂಪ್ರದಾಯ ಹೇಳ್ತಾ ಇದೆ. ಆದ್ದರಿಂದ ಜೈನ ಸಂಪ್ರದಾಯದಲ್ಲೂ ಕೂಡ ಓಂಕಾರಕ್ಕೆ ಅತಿ ಉನ್ನತವಾದ ಸ್ಥಾನ ಇದೆ. ಇನ್ನು ಸಿಖ್ ಸಂಪ್ರದಾಯದ ಮೂಲ ಮಂತ್ರದ ಆ ಪ್ರಥಮ ಭಾಗ ಏಕೋಂಕಾರ. ಇದು ಅತಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಓಂಕಾರ ಎಂದರೆ ಪರಬ್ರಹ್ಮ, ಅದು ಅದ್ವಿತೀಯವಾದದ್ದು, ಅದಕ್ಕೆ ಎರಡನೇದು ಇಲ್ಲ, ಅದು ಪರಬ್ರಹ್ಮ ಸ್ಥಾನದಲ್ಲಿ ಆರಾಧಿಸಲ್ಪಡುವ ಏಕಮೇವ ದೇವರಾಗಿದ್ದಾರೆ ಅನ್ನುವುದನ್ನು ಸಿಖ್ ಸಂಪ್ರದಾಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆತ್ಮೀಯರೇ, ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್
ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಕೂಡ ಓಂಕಾರಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವದ ಸ್ಥಾನವನ್ನು ನೀಡಿದೆ. ಓಂಕಾರಕ್ಕೆ ಅತಿ ಹೆಚ್ಚಿನ ಅತಿ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಮಹತ್ವವನ್ನು ಕೊಟ್ಟಿದೆ ಎಂಬ ಸತ್ಯವನ್ನು ಎಲ್ಲರೂ ನೆನಪಲ್ಲಿ ಇಟ್ಕೊಂಡಿರಬೇಕು. ಭಾರತೀಯ ಸಂಸ್ಕೃತಿಯ ಸಾರ ಇದೆ ನೋಡಿ, ಸತ್ಯ ಒಂದೇ, ಮಾರ್ಗಗಳು ಅನೇಕ. ಈ ಒಂದೇ ಸತ್ಯ ಅಂತ ಹೇಳ್ತಕ್ಕಂಥ ಸ್ಥಾನವನ್ನು ಆ ಓಂಕಾರಕ್ಕೆ ಭಾರತೀಯ ಸಂಸ್ಕೃತಿ ನೀಡಿದೆ. ಆದ್ದರಿಂದ ಎಲ್ಲರೂ ಈ ಓಂಕಾರದ ಉಪಾಸನೆಯನ್ನು ಮಾಡ್ತಾ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಎಲ್ಲರೂ ಸಹ ಸಹೋದರ ಭಾವದಿಂದ ಹೃದಯದಿಂದ ಒಂದಾಗಿ ಎಲ್ಲರೂ ಒಟ್ಟಾಗಿ ಬಾಳಬೇಕು. ಎಲ್ಲರಿಗೂ ಶುಭವಾಗಲಿ. ಓಂ ತತ್ಸತ್.